ಮಹಾತ್ಮ ಗಾಂಧೀಜಿಯವರು ಹೇಳಿದರೆ, ಯಾವ ದಿನ ಒಬ್ಬ ಮಹಿಳೆ ನಿರ್ಭೀತಿಯಿಂದ ಈ ದೇಶದಲ್ಲಿ ಒಂಟಿಯಾಗಿ ಮಧ್ಯರಾತ್ರಿಯಲ್ಲಿ ಓಡಾಡುವಂತಹ ಪರಿಸ್ಥಿತಿ ಬರುತ್ತೆ, ಅವತ್ತು ಈ ದೇಶ ಸ್ವಾತಂತ್ರ್ಯ ಕಂಡಂತೆ, ಅವತ್ತು ನಮಗೆ ಸ್ವಾತಂತ್ರ್ಯ ಬಂದಂತೆ ಅಂತ ಹೇಳಿ ಮಹಾತ್ಮ ಗಾಂಧೀಜಿಯವರು ಅಂದೇ ಹೇಳಿದ್ದಾರೆ. ಆದ್ರೆ ನಮ್ಮ ದುರ್ದೈವವೋ ಏನೋ, ಪಾಂಗಳದಲ್ಲಿ ಸೌಜನ್ಯ ಅನ್ನೋ ಹೆಣ್ಮಗಳನ್ನ 2012ರಲ್ಲಿ ಕಿಡ್ನಾಪ್ ಮಾಡಿ ಅತ್ಯಾಚಾರ ಮಾಡಿ ಆಕೆಯನ್ನ ಕೊಂದು ಹಾಕಿರುವಂತಹ ಪ್ರಕ್ರಿಯೆಗೆ ಇವತ್ವರೆಗೂ, ಆ ಕೇಸ್ಗೆ ಇವತ್ವರೆಗೂ ನ್ಯಾಯ ಸಿಗದೆ ನಾನು ಮಾತಾಡ್ತಾ ಇದ್ದೀನಿ. 12 ವರ್ಷದಿಂದ ಹೋರಾಟಗಾರರು ಕೂಡ ಸುಮಾರು ಜನ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಜನರೇಷನ್ ಅವರು ಕೂಡ ಬಂದು ಮಾತಾಡ್ತಾರೇನೋ. ಈಗಾಗ್ಲೇ ಏನ್ ಹೇಳ್ತಾರೆ, 10 ವರ್ಷ ಕಳೆದೋಗಿದೆ. ಸೌಜನ್ಯ ಹೋರಾಟ 1.0 ಅಂತ ಇಟ್ಕೊಂಡ್ರೆ, ಸೌಜನ್ಯ ಹೋರಾಟ 12.0 ವರ್ಗೂ ಬಂದಿದೀವಿ ನಾವು. ಈ ಸಾಫ್ಟ್ವೇರ್ ತರ ಇನ್ನು ಅದೆಷ್ಟು 30.0 ವರ್ಗೂ ಏನಾದ್ರು, ಇಲ್ಲ 50.0 ವರ್ಗೂ ಏನಾದ್ರು ಕರ್ಕೊಂಡು ಹೋಗ್ತಾರೋ ಏನೋ ಈ ದೇಶದಲ್ಲಿ ನ್ಯಾಯಕ್ಕೇನೆ ಗೊತ್ತಿಲ್ಲ. ಇನ್ನು ಸ್ವಾತಂತ್ರ್ಯ ಎಲ್ಲಿಗೆ ಬರೋದು, ಎಲ್ಲಿಗೆ ಬಂತು, ಯಾರಿಗೆ ಬಂತು? 47ರ ಸ್ವಾತಂತ್ರ್ಯ ಅಂತ ಕೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹೋರಾಟದ ಮೇಲೆ ಹೋರಾಟ ಮಾಡ್ತಾನೆ ಇದ್ದಾರೆ. ಸಣ್ಣ ಮಕ್ಕಳು ಇವತ್ತು 12 ವರ್ಷದ ಕೆಳಗಡೆ ಹುಟ್ಟೇ ಇರಲ್ಲ, ಇಲ್ಲ ಯಾವ್ದೋ ಒಂದು ಸ್ಕೂಲ್ಗೆ ಹೋಗ್ತಾ ಇರೋ ಮಕ್ಳು ಕೂಡ ಇವತ್ತು ಬಂದು ಈ ವಿಚಾರವಾಗಿ ಸೌಜನ್ಯ ನ್ಯಾಯ ಕೊಡಿ ಅಂತ ಮಾತಾಡ್ತಾ ಇದ್ದಾರೆ. ಆದ್ರೆ ಈ ಆರೋಪಿಗಳು ಯಾರಿದ್ದಾರೆ ಅವರು ಮಾತ್ರ ಬಾಯಿ ಬಿಚ್ತಾ ಇಲ್ಲ, ತಪ್ಪೊಪ್ಕೊಳ್ತಾ ಇಲ್ಲ. ಅವತ್ತಿಂದ ಇವತ್ವರೆಗೂ ನರಕ ಯಾತನೆ ಅನುಭವಿಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಅವರು ಶಿವನ ಪಾದ ಸೇರುವ ಮೊದ್ಲು ಬಂದು ತಪ್ಪೊಪ್ಕೊಂಡ್ರೆ ಅಟ್ಲೀಸ್ಟ್ ನೆಮ್ಮದಿಯಾಗಾದ್ರೂ ಪ್ರಾಣ ಬಿಡ್ತಾರೇನೋ ಗೊತ್ತಿಲ್ಲ. ಈಗಾಗ್ಲೇ ಅರ್ಧ ವಯಸ್ಸು ಅವ್ರಿಗೂ ಕಳೆದೋಗಿರತ್ತೆ. ಯಾರು ಈ ಆರೋಪಿಗಳು ಅಂತ ಇದ್ದಾರೆ, ಅವ್ರೆಲ್ಲಿದಾರೋ, ಪ್ರಭಾವಿಗಳು ಅಥವಾ ಪ್ರಭಾವಿಗಳ ನೆರಳಲ್ಲಿರುವವರು ಯಾರು ಬೇಕಾದ್ರೂ ಆಗಿರ್ಬೋದು. ಸುಮ್ನೆ ನೀವು ಈ ಹಿಂಸೆ ಪಟ್ಕೊಂಡು ಹೊರಗಡೆ ಇರೋದಕ್ಕಿಂತ ನೆಮ್ಮದಿಯಾಗಿ ಹೋಗಿ ಜೈಲಲ್ಲಿ ಇರ್ಬೋದು. ಇದ್ರೆ ನೆಮ್ಮದಿಯಾಗಿರ್ಬೇಕು. ದರ್ಶನ್ ಅವ್ರು ಹೇಳಿಲ್ವಾ, ಇದ್ರೆ ನೆಮ್ಮದಿಯಾಗಿರ್ಬೇಕು. ತಪ್ಪು ಮಾಡಿದ್ರೆ ಹೋಗಿ ಕನ್ಫೆಸ್ ಮಾಡ್ಕೊಳ್ಳಿ, ಹೌದು ನಾವು ಮಾಡಿದ್ದು ಅವತ್ತು ತಪ್ಪು, ನಮ್ಮನ್ನ ಅರೆಸ್ಟ್ ಮಾಡ್ಕೊಳ್ಳಿ, ನಾವು ಈ ರೀತಿಯಾದ ಅಪರಾಧಗಳನ್ನ ಎಸಗಿದ್ದೇವೆ, 12 ವರ್ಷ ಆಗೋಯ್ತು, ಈಗ್ಲೇ ಅರ್ಧ ಜೀವನ, ಇವತ್ತು ಅರೆಸ್ಟ್ ಆಗ್ತೀವಿ, ನಾಳೆ ಅರೆಸ್ಟ್ ಆಗ್ತೀವಿ, ಇವತ್ತು ಈ ಹೋರಾಟಗಾರ ಕ್ಯಾಕ್ರ್ ಸುಗ್ದ, ನಾಳೆ ಆ ಹೋರಾಟಗಾರರು ಕ್ಯಾಕ್ರ್ ಸುಗಿತಾರೆ, ನಾಳೆ ದಿನ ಇನ್ನು ಸಣ್ಣ ಮಕ್ಳು ಕೂಡ ಬಂದು ಕ್ಯಾಕ್ರ್ ಸುಗಿತಾರೆ. ಎಷ್ಟು ಅಂತ ಉಗಿಸ್ಕೊಂತಿರ್ರಿ? ಅಯ್ಯೋ ಶಿವನೇ, ನನ್ಗೇನ್ ಅನ್ಸತ್ತೆ ಗೊತ್ತಾ, ನೀವೆಲ್ಲ ಶಿವನ್ ಪಾದ ಸೇರಕ್ ಮೊದ್ಲು ಸ್ವಲ್ಪ ಆದ್ರೂ ಪಾಪ ಕಳ್ಕೊಳ್ಳಿ, ಶಿಕ್ಷೆ ಅನುಭವಿಸಿ. ಸ್ವರ್ಗ ಎಲ್ಲೋ ಬೇರೆ ಕಡೆ ಇಲ್ಲ, ನರಕ ಎಲ್ಲೋ ಬೇರೆ ಕಡೆ ಇಲ್ಲ, ಇಲ್ಲೇ ಭೂಮಿ ಮೇಲೇನೆ ಇರೋದು. ಎಷ್ಟೇ ಕೋಟಿಗಟ್ಲೆ ಹಣ ಇದ್ರೂನು ನೆಮ್ಮದಿಯಾಗಿ ನಿದ್ದೆ ಬರ್ಬೇಕು ರಾತ್ರಿ ಹೊತ್ತು. ನಿದ್ರೆ ಮಾತ್ರೆ ತಗೊಂಡ್ರೆ ನಿದ್ರೆ ಬರೋಂಗಲ್ಲ. ಅದ್ಯಾರೋ ಕೆಲ ಆರೋಪಿಗಳು ನಮ್ಗೆ ದಯಾಮರಣ ಕೊಟ್ಬಿಡಿ ಅಂತ ಕೇಳ್ಕೊತಾ ಇದಾರಂತೆ. ಇನ್ಸ್ಟೀಡ್ ಆಫ್ ದಟ್ ಹೋಗಿ SIT ಇದೆ, SIT ಮುಂದೆ ಒಪ್ಕೊಳ್ಳಿ. ನಿಮ್ದೇನಾದ್ರೂ ತಪ್ಪಿದ್ರೆ, ಇಲ್ಲ ನೀವೇನಾದ್ರೂ ಆ ಕೃತ್ಯವನ್ನ ನೋಡಿದ್ರೆ ಅಥವಾ ಅದಕ್ಕೆ ಸಹಕರಿಸಿದ್ರೆ ಹೋಗಿ ಓಪನ್ ಆಗಿ ಹೇಳ್ಕೊಳ್ಳಿ. ಅಟ್ಲೀಸ್ಟ್ ಸ್ವಲ್ಪ ನಿಮ್ಮ ಪಾಪ ಆದ್ರೂ ಕಡಿಮೆ ಆಗತ್ತೆ. ಎಷ್ಟು ವರ್ಷ ಈ ರೀತಿ ನರಕ ಅನುಭವಿಸ್ತೀರಿ? ಇದು ಮುಗಿಯಲ್ಲ. ಸೌಜನ್ಯ ದೇವಿ ಯಾರನ್ನು ಬಿಡಲ್ಲ ಅನ್ಸತ್ತೆ. ಎಲ್ಲರನ್ನು ಎಬ್ಬಿಸಿ ಹೋರಾಟಕ್ಕೆ ನಿಲ್ಲಿಸ್ಬಿಡ್ತಾಳೆ. ಎಲ್ಲಿಗೆ ಅಂತ ಓಡಿ ಓಡಿ ಹೋಗ್ತೀರಾ? ಈ ದೇಶದಲ್ಲಿ ನ್ಯಾಯ ಕೂಡ ಸಿಗಕ್ ತುಂಬಾ ತಡ ಆಗ್ತಾ ಇದೆ ಸೌಜನ್ಯ ಅವರ ವಿಚಾರದಲ್ಲಿ. ಸ್ವಾತಂತ್ರ್ಯ ಬಿಡಿ, ಮಹಾತ್ಮ ಗಾಂಧೀಜಿ ಅವ್ರು ಹೇಳಿದ ಸ್ವಾತಂತ್ರ್ಯ ಅಂತೂ ಬರಕ್ಕೆ ಅದಿನ್ನೆಷ್ಟು ವರ್ಷ ಬೇಕೋ ನಮಗ್ ಗೊತ್ತಿಲ್ಲ. ಯಾಕಂದ್ರೆ ಆಡ ಹಗಲಲ್ಲೇ ಪಾಂಗಳದಲ್ಲಿ ಓಡಾಡೋ ಅಂತ ಪರಿಸ್ಥಿತಿನೇ ಇನ್ನೂ ಬಂದಿಲ್ಲ. ಇನ್ನ ನಾವ್ ಇಡೀ ದೇಶದಲ್ಲಿ ಹೆಣ್ಮಕ್ಳು ಎಲ್ಲಾ ಕಡೆ ಓಡಾಡೋ ಅಂತ ಪರಿಸ್ಥಿತಿ ಬಂದ್ಬಿಡತ್ತಾ? ಅದು ಕೂಡ ಒಂದ್ ಪ್ರಶ್ನೆ. ಅದಿರ್ಲಿ. ಆದ್ರೆ ಯಾರು ನೀವು ಆರೋಪಿಗಳು ಅಂತಿದ್ದೀರಿ, ಯಾಕೆ ಹೋಗಿ ಕನ್ಫೆಸ್ ಮಾಡ್ಕೋಬಾರ್ದು? ಈಗ್ಲೇ 12 ವರ್ಷ ಆಗೋಗಿದೆ. ಆಗ ನಿಮಗೆ ಆರೋಪಿಗಳಿಗೆ ಅಂದಾಜಲ್ಲಿ ಒಂದ್ 25 ವರ್ಷ ಅಂತ ಇಟ್ಕೊಂಡ್ರು ಇವತ್ತು ಹತ್ರ 40 ಪ್ಲಸ್ ಏಜ್ ಆಗಿರತ್ತೆ ನಿಮ್ಗೆ. 40 ಪ್ಲಸ್ ಏಜ್ ಅಲ್ಲಿ ಇರ್ತೀರಾ ನೀವು. ಇನ್ನು ಎಷ್ಟು ದಿನ ಅಂತ ಈ ಪಾಪದ ಮೂಟೆಯನ್ನ ನಿಮ್ಮ ಹೃದಯಗಳಲ್ಲಿ, ನಿಮ್ಮ ತಲೆಗಳಲ್ಲಿ ಹೊತ್ಕೊಂಡು ಈ ರೀತಿಯಾಗಿ ಜೈಲಿಂದ ಹೊರಗೆ ಇದೀವಿ ಅನ್ನೋದು ಬಿಟ್ರೆ ಬೇರೆ ಯಾವ ನೆಮ್ಮದಿಯೂ ನಿಮ್ ಜೀವನದಲ್ಲಿ ಖಂಡಿತ ಇರಲ್ಲ. 100% ಬರ್ಕೊಡ್ತೀನಿ. ಇಷ್ಟು ಹೋರಾಟಗಳು ನಡೀತಾ ಇರುವಾಗ ಖಂಡಿತವಾಗಿಯೂ ನಿಮಗೆ ಯಾವ ನೆಮ್ಮದಿಯೂ ಇನ್ನು ಉಳಿದಿಲ್ಲ ಅನ್ನುವಂಥದ್ದು ಕ್ಲೀನ್ ಆಗಿ ಗೊತ್ತಾಗ್ತಾ ಇದೆ. ಸೊ ಹೋಗಿ ಡೈರೆಕ್ಟ್ ಆಗಿ ಹೋಗಿ SIT ಅಲ್ಲಿ ತಪ್ಪನ್ನು ಒಪ್ಪಿಕೊಳ್ಳಿ.
ತಪ್ಪೊಪ್ಕೊಳ್ಳಿ, ಚಾರ್ಜ್ ಶೀಟ್ ಆಗತ್ತೆ. ಮುಂದೆ ಏನಾಗ್ಬೇಕೋ ಅದು ಭಗವಂತನ ಇಚ್ಛೆ. ಶಿವನ ಪಾದಕ್ಕೆ ಸೇರುವ ಮೊದಲು ಆ ಶಿವನಲ್ಲೇ ಒಪ್ಪಿಸಿದಾಗೆ SIT ಅಲ್ಲಿ ಹೋಗಿ ಒಪ್ಪಿಸ್ಕೊಳ್ಳಿ. ನಿಮ್ಮ ಪಾಪ ಕರ್ಮಗಳನ್ನು, ಹಿಂದೂ ಧರ್ಮದಲ್ಲಿ ಹೇಳ್ತಾರೆ, ಪಾಪ ಕರ್ಮಗಳನ್ನ ಇಲ್ಲೇ ಕಳ್ಕೊಳ್ಳಿ. ಇನ್ನಷ್ಟು ಮೂಟೆ ಕಟ್ಕೋಬೇಡಿ, ಇನ್ನಷ್ಟು ಜನರ ಹತ್ರ ಬೈಸ್ಕೋಬೇಡಿ, ಇನ್ನಷ್ಟು ಜನರ ಹತ್ರ ಉಗಿಸ್ಕೊಳ್ಬೇಡಿ. ಬದುಕಿಯೂ ನರಕ ಯಾತನೆ ಪಡೋದಕ್ಕಿಂತ ಹೋಗಿ ಅಲ್ಲಿ ತಪ್ಪೊಪ್ಕೊಂಡ್ರೆ ಎಷ್ಟೋ ಒಂದಷ್ಟು ನಿಮ್ಮ ಪಾಪ ಕಡಿಮೆ ಆಗತ್ತೆ. ಈ ಪುಣ್ಯ ಭೂಮಿಯಲ್ಲಿ ಹುಟ್ಟಿದ್ದಕ್ಕೆ ನಿಮ್ಮ ಜನ್ಮ ಸ್ವಲ್ಪ ಆದ್ರೂ ಏನಾದ್ರೂ ಸಾರ್ಥಕ ಅಂತ ನಾನು ಹೇಳಲ್ಲ. ನೀವು ಮಾಡಿರುವಂತಹ ಹೀನ ಕೃತ್ಯಕ್ಕೆ 6 ಇಂಚು ಮಣ್ಣನ್ನು ಮರ್ಮಾಂಗಕ್ಕೆ, ಅದು ಒಂದು ಹೆಣ್ಮಗಳ ಮರ್ಮಾಂಗಕ್ಕೆ ತುಂಬಿಸಿರುವ ಪಾಪಿಗಳು ನೀವು. ನಿಮ್ಮ ಜನ್ಮಸ್ಥಳವು ಅಲ್ಲಿಂದಲೇ ಆಗಿರುವಂತಹ ಒಂದು ಕಿಂಚಿತ್ ಜ್ಞಾನ ಇಲ್ಲದೆ ಆ ಪುಟ್ಟ ಮಗುವಿಗೆ ಕೊಟ್ಟಿರೋ ಹಿಂಸೆಗೆ ಪಾಪ ಕಳಿಯತ್ತೆ ಅಂತ ಹೇಳಲ್ಲ. ಅಟ್ಲೀಸ್ಟ್ ಮಿನಿಮಮ್ ಈ ದೇಶದಲ್ಲಿ ನಿಮ್ ಪರವಾಗಿ ನಿಂತ್ಕೊಂಡಿದಾರಲ್ಲ, ನಿಮ್ಮ ಕೊಲೆಗಾರರ ಪರವಾಗಿ ನಿಂತ್ಕೊಂಡು ಆ ಸಾವನ್ನು ಪವಿತ್ರವಾದ ಸಾವು ಅಂತ ಹೇಳಿ ಈ ಮೀಡಿಯಾಗಳಲ್ಲಿ ಕುತ್ಕೊಂಡು ಮಾತಾಡ್ತಾ ಇದಾರಲ್ಲ, ಅವರ ಪಾಪದ ಕೂಡ ತುಂಬೋದಾದ್ರೂ ಸ್ವಲ್ಪ ಕಡಿಮೆ ಆಗತ್ತೆ. ನಿಮ್ಮಿಂದಾಗಿ ಇನ್ನೊಂದಷ್ಟು ಮೀಡಿಯಾಗಳು ಏನಿದ್ದಾರೆ, ಮೈನ್ ಸ್ಟ್ರೀಮ್ ಮೀಡಿಯಾಗಳು TRP ಬಿದ್ದೋಗಿದೆ ಅಂತೆ ಕಣ್ರಿ. ಕನ್ನಡ TRP ಪಾತಾಳಕ್ಕೆ ಇಳಿದೋಗಿದೆ ಅಂತೆ. ರಾಜ್ ನ್ಯೂಸ್ ಅಂತ ಯಾವ್ದೋ ಒಂದು ನ್ಯೂಸ್ ಇದೆ, ಅದ್ ನ್ಯೂಸ್ ಯಾರು ನೋಡಲ್ವಂತೆ. ಅದ್ರ ಲೆವೆಲ್ಗೆ ಬಂದ್ ನಿಂತಿದ್ಯಂತೆ ಅವ್ರದ್ದು TRP. ಇವತ್ತು ಎಲ್ಲರೂ ಬಹಿಷ್ಕಾರ ಮಾಡ್ಬಿಟ್ಟಿದ್ದಾರೆ. ಸ್ಮಿತಾ ಕಾರ್ಯಕ್ರಮ ನಡೆಸಿ ಯಾವ ಕಾರ್ಯಕ್ರಮನೂ ಓಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಈ ರೀತಿಯಾಗಿ ನಿಮ್ಮ ಪಾಪಗಳನ್ನು ಮುಚ್ಚಿ ಹಾಕ್ಲಿಕ್ಕೆ ಇನ್ನೊಂದಷ್ಟು ಜನರ ಪಾಪದ ಕೊಡಗಳನ್ನು ತುಂಬಿಸ್ಬೇಡಿ. ಒಂದು ಹೆಣ್ಣಿನ ಶಾಪ, ಒಂದು ಹೆಣ್ಣಿಗೆ ಮಾಡಿದ ಮೋಸ ನಿಮ್ಮನ್ನ ಇವತ್ವರೆಗೂ ಇನ್ನೂ ಅಲ್ದಾಡಿಸ್ತಾನೆ ಇದೆ. ಎಲ್ಲಿ ನಮ್ಮನ್ನ ಅರೆಸ್ಟ್ ಮಾಡ್ತಾರೋ, ಯಾವ ಕ್ಷಣದಲ್ಲಿ ಸರ್ಕಾರ ನಮ್ಮ ವಿರುದ್ಧ ಬರುತ್ತೋ, ಯಾವ ಕ್ಷಣದಲ್ಲಿ ಸಾಕ್ಷಿಗಳು ನಮ್ಮ ವಿರುದ್ಧ ಬರುತ್ತೋ ಅನ್ನೋ ಇದರಲ್ಲಿ ತಪ್ಪು ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಾ ಇದ್ದೀರಾ ಆರೋಪಿಗಳು. ಸೊ ಈ ಆರೋಪಿಗಳು ಇವತ್ತು ಒಂದು ಒಳ್ಳೆ ನಿರ್ಧಾರ ಮಾಡ್ಕೊಳ್ಳಿ. ಇವತ್ತು ವಿಜಯದಶಮಿ, ದೇವಿಗೆ ಒಂದು ಒಳ್ಳೆ ಪೂಜೆ ಮಾಡಿ, ಒಂದು ಒಳ್ಳೆ ನಿರ್ಧಾರ ಮಾಡಿ. ನೀವು ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿ ಕೂಡ ಇವತ್ತೊಂದು ನಿರ್ಧಾರ ಮಾಡಿ, ಅಹಿಂಸೆಯ ಲೆಕ್ಕಾಚಾರದಲ್ಲಿ ಒಂದು ನಿರ್ಧಾರ ಮಾಡಿ, ನಾವೇ ಹೋಗಿ ನಾಳೆ 3ನೇ ತಾರೀಕು ತಪ್ಪೊಪ್ಕೊಳ್ತೇವೆ, ನಮಗೆ ಈ ಪಾಪ ಬೇಡ ಅಂತ ಹೇಳಿ ನೀವು ವಯಸ್ಸಾಗಿ ಈ ನೋವಲ್ಲಿ ಕೊರಗಿ ಯಾವತ್ತು ನಾನು ಸಾಯ್ತೇನೋ ಅಥವಾ ಯಾವತ್ತು ನನ್ನನ್ನು ಅರೆಸ್ಟ್ ಮಾಡ್ತಾರೋ ಅಂತ ಹೇಳಿ ಕೊರಗಿ ಸಾಯೋದಕ್ಕಿಂತ ಹೊರಗಡೆ ಇದ್ದು ಸೌಜನ್ಯಗೆ ಮಾಡಿರುವ ಅನ್ಯಾಯ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು, ಜೊತೆಗೆ ಈ ಅನ್ಯಾಯಕ್ಕೆ ಒಂದು ನ್ಯಾಯ ಸಿಗ್ಲಿ ಅಂತ ಹೇಳಿ ನೀವೇ ಹೋಗಿ ಸರೆಂಡರ್ ಆಗ್ಬಿಡಿ. ಎಷ್ಟೋ ಒಂದಷ್ಟು ಆ ಸೌಜನ್ಯ ದೇವಿನೇ ನಿಮ್ಮನ್ನೇನಾದ್ರು ಕ್ಷಮಿಸಿದ್ರು ಕ್ಷಮಿಸ್ಬೋದು. ಈ ದೇಶದ ಜನ, ಈ ಹೋರಾಟಗಾರರು, ನಾನು ಪರ್ಟಿಕ್ಯುಲರ್ಲಿ ಕ್ಷಮಿಸಲ್ಲ. ನಾನಂತೂ ಖಂಡಿತ ಹೇಳ್ತಾ ಇದ್ದೇನೆ. ಒಂದ್ ಸಜೆಷನ್ ಅಷ್ಟೇ, ಶಿವನ್ ಪಾದ ಸೇರೋ ಮೊದ್ಲು ಅಟ್ಲೀಸ್ಟ್ ಆ ದೇವಿ, ಸೌಜನ್ಯ ದೇವಿಯ ಪಾದಕ್ಕೆ ಒಂದು ನಮಸ್ಕಾರ ಹಾಕಿ ಆಕೆಗಾದ ಅನ್ಯಾಯಕ್ಕೆ ನ್ಯಾಯ ಸಿಗೋ ಹಾಗೆ ಆಗ್ಲಿ ಅಂತ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ಅದೇನೇ ಇರ್ಲಿ ಸ್ನೇಹಿತರೆ, ಈ ಆರೋಪಿಗಳು ದಯಾಮರಣ ಕೊಡಿ, ಅದು ಕೊಡಿ, ಇದು ಕೊಡಿ ಅಂತ ಕೇಳೋ ಬದಲು ಅವ್ರಿಗೆ ಏನು ಸತ್ಯಾಂಶ ಗೊತ್ತಿದೆ ಅದನ್ನ ಹೋಗಿ SIT ಅಲ್ಲಿ ಹೇಳಿ ಅಂತ ಈ ವಿಡಿಯೋ ಮಾಡಿದ ಉದ್ದೇಶ ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please subscribe to my YouTube channel, Shailaja Amarnath. Thank you for watching this video.